ನಮಸ್ಕಾರ ಸ್ನೇಹಿತರೆ. ಸೆಂಟೆನ್ಸ್ ಫಾರ್ಮೇಷನ್ ಆನ್ ವರ್ಡ್ಸ್ ಅಂದರೆ ಪದಗಳ ಮೇಲೆ ವಾಕ್ಯ ರಚನೆ ಮಾಡೋಣ. ಮೊದಲನೆಯ ಪದ ಅಚ್ಚುಕಟ್ಟಾಗಿ. ನೀಟ್. ನೀಟ್. ನಿಮಗೆ ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಬರೆಯಿರಿ. ರೈಟ್ as neatly as you can. Write as neatly as you can. ನೋವು. pain. pain. ಇದನ್ನು ಕೇಳಿ ನೋವಾಯಿತು. It was pained to hear this. It was pained to hear this. ಬನ್ನಿ. ಕಮ್. ಕಮ್. ನನ್ನನ್ನು ಭೇಟಿಯಾಗಲು ನಾಳೆ ಬನ್ನಿ. ಕಮ್ ಟುಮಾರೋ ಟು ಮೀಟ್ ಮೀ. ಕಮ್ ಟುಮಾರೋ ಟು ಮೀಟ್ ಮೀ. ಕ್ಷಮಿಸಿ. ಪಾರ್ಡನ್. ಪಾರ್ಡನ್. ನಾನು ನಿಮ್ಮ ಕ್ಷಮೆಯನ್ನು ಬೇಡುತ್ತೇನೆ. ಐ ಬೆಗ್ ಯುವರ್ ಪಾರ್ಡನ್. I beg your pardon. ಕ್ಷಮೆ. apologize. apologize. ಕ್ಷಮೆ ಕೇಳಬೇಡಿ, ಪರವಾಗಿಲ್ಲ. Don't apologize. It doesn't matter. Don't apologize. It doesn't matter. ತೊಂದರೆ. ಹಾರ್ಮ್. ಹಾರ್ಮ್. ನಾನು ನಿಮಗೆ ಏನು ಹಾನಿ ಮಾಡಿದೆ? ವಾಟ್ ಹಾರ್ಮ್ ಐ ಹ್ಯಾವ್ ಡನ್ ಟು ಯು? ವಾಟ್ ಹಾರ್ಮ್ ಐ ಹ್ಯಾವ್ ಡನ್ ಟು ಯು? ಅನಗತ್ಯವಾಗಿ. ಅನ್ನೆಸೆಸರಿಲಿ. ಅನ್ನೆಸೆಸರಿಲಿ. ನನ್ನ ಜೊತೆ ಯಾಕೆ ಅನವಶ್ಯಕವಾಗಿ ಜಗಳ ಮಾಡುತ್ತಿದ್ದೀರಿ? Why do you quarrel unnecessarily with me? Why do you quarrel unnecessarily with me? Next word, ಹೇಗೋ. somehow. somehow. ಈಗ ಹೇಗಾದರೂ ವಿಷಯವನ್ನು ಪರಿಹರಿಸಿ. Now settle the matter somehow. Now settle the matter somehow. ದೃಷ್ಟಿ. sight. sight. ನನ್ನ ದೃಷ್ಟಿಯಿಂದ ದೂರ ಹೋಗು. get out of my sight. get out of my sight. ಕಾಳಜಿ. ಕನ್ಸರ್ನ್. ಕನ್ಸರ್ನ್. ನಮ್ಮ ವ್ಯವಹಾರಗಳ ಬಗ್ಗೆ ನೀವು ಹೇಗೆ ಕಾಳಜಿ ವಹಿಸುತ್ತೀರಿ? ಹೌ ಆರ್ ಯು ಕನ್ಸರ್ನ್ ವಿತ್ ಅವರ್ ಅಫೇರ್ಸ್? ಹೌ ಆರ್ ಯು ಕನ್ಸರ್ನ್ ವಿತ್ ಅವರ್ ಅಫೇರ್ಸ್? ಎಳೆ ಅಥವಾ ಇನ್ನೂ ಉದ್ದವಾಗಿ ಮಾಡು. ಸ್ಟ್ರೆಚ್. ಸ್ಟ್ರೆಚ್. ವಿಷಯವನ್ನು ಮತ್ತಷ್ಟು ಉದ್ದ ಎಳೆಯಬೇಡಿ. ಡೋಂಟ್ ಸ್ಟ್ರೆಚ್ ದಿ ಮ್ಯಾಟರ್ ಫರ್ದರ್. ಡೋಂಟ್ ಸ್ಟ್ರೆಚ್ ದಿ ಮ್ಯಾಟರ್ ಫರ್ದರ್. ಇತ್ಯರ್ಥ. ಸೆಟಲ್ಡ್. ಸೆಟಲ್ಡ್. ಜಗಳ ಇತ್ಯರ್ಥವಾಗಿದೆ. ದ ಕ್ವಾರಲ್ ಈಸ್ ಸೆಟಲ್ಡ್. The quarrel is settled. ದಯವಿಟ್ಟು. ಪ್ಲೀಸ್. ಪ್ಲೀಸ್. ದಯವಿಟ್ಟು ಕುಳಿತುಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸಹಾಯವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Meet you in the next video. Bye bye.